ಪ್ರೀತಿಯ ಸ್ನೇಹಿತರೆ, ಎಸ್ ಸ್ಟಡಿ ಅಕಾಡೆಮಿಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ನಾವು ಕಂಟಿನ್ಯೂ ಆಗಿ ಕ್ಲಾಸ್ ಮಾಡ್ತಾ ಇದ್ದೀವಿ ಎಸ್ ಸ್ಟಡಿ ಯೂಟ್ಯೂಬ್ ಚಾನಲ್ ಅಲ್ಲಿ. ಪ್ರೀತಿಯ ಸ್ನೇಹಿತರೆ, ಎಲ್ಲ PC ಮತ್ತು ಮುಂದಿನ ಒಂದು ಎಕ್ಸಾಮ್ ಗಳಿಗೆ ನಿಮ್ಗೆ ಹೆಲ್ಪ್ಫುಲ್ ಆಗ್ತಾವ ಅಂತ ಹೇಳ್ತೀನಿ. ಯಾಕಂದ್ರೆ ಇದರಿಂದ ನೀವು ಒಂದು ಮಾರ್ಕ್ಸ್ ನೀವು ನೋಡಬಹುದು. ಅದಕ್ಕಾಗಿ ನಿಮ್ಗೆಲ್ಲರಿಗೂ ಉಪಯೋಗ ಅಂತ ನಾನು ಡೈಲಿ ಅಥವಾ 1 ವೀಕ್ ಅಲ್ಲಿ 1-2 ವಿಡಿಯೋಗಳು ಹಾಕಿರ್ತೀನಿ. ಅದಕ್ಕಾಗಿ ನಮ್ಮ ಎಸ್ ಸ್ಟಡಿ ಎಂಬ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರನ್ನ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಜೀವನದಲ್ಲಿ ಎಷ್ಟೇ ಸೋತರೂ ಸಹ ಗೆಲ್ಲುವ ಅವಕಾಶಗಳು ನಿಮಗೆ ಮತ್ತೆ ಸಿಕ್ಕಿದೆ ಅಂತ ಹೇಳ್ಬೋದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಿಂದ 4,000 ಹುದ್ದೆಗಳನ್ನು ಕನ್ಫರ್ಮ್ ಆಗಿದೆ. ಮುಂದಿನ ದಿನಗಳಲ್ಲಿ PSI ಹುದ್ದೆಗಳು ಸಹ ಕನ್ಫರ್ಮ್ ಆಗಲಿದೆ. ಅದೇ ರೀತಿ RDPR ಇಲಾಖೆ ಅಂದ್ರೆ ಪಂಚಾಯತ್ ಇಲಾಖೆ ಸಹ ನಿಮ್ಮ ಒಂದು ಉದ್ಯೋಗಗಳ ನಿರೀಕ್ಷೆ ಇದೆ ಸ್ನೇಹಿತರೆ. ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ 5,000ಕ್ಕಿಂತ ಅಧಿಕ ಹುದ್ದೆಗಳ ಶಿಕ್ಷಕರ ನೇಮಕಾತಿ. ಅದೇ ರೀತಿ ನಾನು ಕಲ್ಯಾಣ ಕರ್ನಾಟಕ 10,000ಕ್ಕಿಂತ ಅಧಿಕ ನೇಮಕಾತಿ. ಅದೇ ರೀತಿ SDA FD ಹಲವಾರು ಹುದ್ದೆಗಳ ಒಂದು ನೇಮಕಾತಿ ಕರ್ನಾಟಕದಲ್ಲಿ ಶುರುವಾಗಲಿದೆ. ಅದಕ್ಕಾಗಿ ನಿಮ್ಮ ನಿರಂತರ ಒಂದು ಅಭ್ಯಾಸದ ಕಡೆ ನಿಮ್ಮ ಗಮನ ಇರಲಿ. ಯಾಕಂದ್ರೆ ಹಲವಾರು ಇವತ್ತು ನೋಡಿ ಪೊಲೀಸ್ ಇಲಾಖೆಯಿಂದ ಹಲವಾರು ಹುದ್ದೆಗಳನ್ನ ಅಕ್ಷರ ಕರೆದಿದ್ರೆ, ಆದ್ರೆ ಸಮಯ ಓದುವ ಸಮಯ ಕಡಿಮೆ ಇದೆ ಸ್ನೇಹಿತರೆ. ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಇದೆ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಹೊಸದ್ ಬರೆದ್ರೆ ನೀವು ಓದ್ಲೇಬೇಕು ಸ್ನೇಹಿತರೆ. ಹಳೆ ಬರೆದ್ರೆ ನಿಮ್ಮ ಓದಿರುವಂತ ಕ್ವಶನ್ ಗಳಾಗಿರ್ಬೋದು, ಓದಿರುವಂತ ಬುಕ್ ಗಳಾಗಿರ್ಬೋದು, ನೀವು ರಿವಿಷನ್ ಮಾಡೋದು ನೀವು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನೀವು ಎಷ್ಟು ರಿವಿಷನ್ ಮಾಡ್ತೀರಿ ಈಗ ನಿಮಗೆ ತುಂಬಾ ಹೆಲ್ಪ್ ಆಗ್ತದ. ಇಲ್ಲಿ ನೋಡಿ ಸ್ನೇಹಿತರೆ, ಕೆ ಶೇಷಾದ್ರಿ ಅಯ್ಯರ್ ಅವರು ಏನ್ ಮಾಡ್ಯಾರಪ್ಪ ಅಂದ್ರೆ, ಕೆ ಶೇಷಾದ್ರಿ ಅಯ್ಯರ್ ಅವರು ರಂಗಾಲುಚರರ ಅವರ ಉತ್ತರಾಧಿಕಾರಿಯಾಗಿ 1883 ಆಗಸ್ಟ್ ನಲ್ಲಿ ಅಧಿಕಾರಕ್ಕೆ ವಹಿಸಿಕೊಂಡರು. ಅಂದ್ರೆ ಕೆ ಶೇಷಾದ್ರಿ ಅವರು ಯಾರು ಅಂತ ಬರ್ತಾರಪ್ಪ ಅಂದ್ರೆ, ದಿವಾನ್ ರಂಗಾಲುಚರ ನಂತರ ಉತ್ತರಾಧಿಕಾರಿಯಾಗಿ ವಹಿಸಿಕೊಂಡ ಶ್ರೇಷ್ಠ ದಿವಾನ್ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಬಹಳ ಇಂಪಾರ್ಟೆಂಟ್. ಇವರ ಒಂದು ಎಕ್ಸಾಮ್ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಇವರ ಮೇಲೆ ಹಲವಾರು ಎಕ್ಸಾಮ್ ಗಳಲ್ಲಿ ಕ್ವಶನ್ ಆಗಿದೆ. ಅದೇ ರೀತಿ ಮುಂದಿನ ಒಂದು ಎಕ್ಸಾಮ್ ಅಲ್ಲಿ ಸಹ ನೀವು ಕ್ವಶನ್ ಆಗ್ಬೋದು ಎಂಬ ಸಂದರ್ಭ. ಅದಕ್ಕಾಗಿ ನಾನು ಈ ಕ್ಲಾಸ್ ತಗೋತೇನೆ. ಇವರ ಕಾಲದಲ್ಲಿ ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ ಆರಂಭ ಆಯಿತು. ನಿಮ್ಮ ನೇರ ಕ್ವಶನ್ ಹತ್ರ, ಕೋಲಾರದಲ್ಲಿ ಯಾರ ಕಾಲದಲ್ಲಿ ಬಂಗಾರದ ಗಣಿ ಆರಂಭಗೊಂಡಿತ್ತಂದ್ರೆ ಕೆ ಶೇಷಾದ್ರಿ ಅವರ ಕಾಲದಲ್ಲಿ. ವಿಶೇಷ ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಕಾಫಿ ತೋಟಗಳ ಹೆಚ್ಚಳ ಮತ್ತು ಅದಕ್ಕೆ ವಿಶೇಷವಾಗಿ ಕ್ರಮ ಕೈಗೊಂಡ ಯಾರಪ್ಪ ಅಂದ್ರೆ ಕೆ ಶೇಷಾದ್ರಿ ಅವರು. ಆಲ್ರೆಡಿ ಎಕ್ಸಾಮ್ ಆಗಿದೆ ಸ್ನೇಹಿತರೆ. ಕಾಫಿ ತೋಟಗಳ ಹೆಚ್ಚಳಕ್ಕೆ ಇವರು ಒಂದು ವಿಶೇಷವಾಗಿ ಕ್ರಮ ಕೈಗೊಂಡಿದ್ದಾರೆ ಅಂದ್ರೆ ಕೆ ಶೇಷಾದ್ರಿ ಅವರು. ಅದೇ ರೀತಿ ಸಿವಿಲ್ ಪರೀಕ್ಷೆಗಳನ್ನು ಆರಂಭಿಸಿದ ದಿವಾನ ಯಾರಪ್ಪ ಅಂದ್ರೆ, ಆಲ್ರೆಡಿ 1891 FDA ಯಲ್ಲಿ ಅಂದ್ರೆ FDA ಎಕ್ಸಾಮ್ 2021ರಲ್ಲಿ ಕಳೆದ ಸ್ನೇಹಿತರೆ. ಯಾವಾಗಪ್ಪ ಅಂದ್ರೆ 1891ರಲ್ಲಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳು ಸಹ ಆರಂಭ ಮಾಡ್ತಾರ. ಅವರೇ ಯಾರಪ್ಪ ಅಂದ್ರೆ ಕೆ ಶೇಷಾದ್ರಿ ಅವರು. ಇವರ ಸಂಸ್ಥಾನದಲ್ಲಿ ಹಳೆಯ ಅಂಚೆ ವ್ಯವಸ್ಥೆ ಸಹ ಭಾರತ ಸರ್ಕಾರದ ಅಂಚೆ ಇಲಾಖೆ ಸೇರಿಸಲಾಯಿತು ಅಂತ ಹೇಳ್ಬೋದು. ಇವರ ಯಾರ ಕಾಲದಲ್ಲಿ ಅಂಚೆ ಇಲಾಖೆ ಸೇರಿಸಲಾಯ್ತಪ್ಪ ಅಂದ್ರೆ ಕೆ ಶೇಷಾದ್ರಿ ಅವರ ಒಂದು ಕಾಲದಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿ ಭೂಗರ್ಭ ಇಲಾಖೆ ಸ್ಥಾಪನೆಗೊಂಡ 1894ರಲ್ಲಿ, ಕೃಷಿ ಇಲಾಖೆ 1898ರಲ್ಲಿ ಸ್ಥಾಪನೆ. ವಿಶೇಷ ಮತ್ತು ವಾಣಿ ವಿಲಾಸ ಅಣೆಕಟ್ಟು ಸಹ ನಿರ್ಮಾಣಕ್ಕೆ ಕಾರಣವಾದವರಪ್ಪ ಅಂದ್ರೆ ಕೆ ಶೇಷಾದ್ರಿ ಅವರ ಒಂದು ಕಾಲದಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ 1899ರಿಂದ 1900 ಅಂತ ಹೇಳ್ಬೋದು ಕೈಗೊಂಡ್ರು. ಅವರ ಒಂದು ಸಾಧನೆಯಲ್ಲಿ ಸಹ ಒಂದಾಗಿದೆ ಅಂತ ಹೇಳ್ಬೋದು ಅಂದ್ರೆ. ಇದರಿಂದ ಕೋಲಾರದ ಗಣಿಗಳಿಗೆ 1902ರಲ್ಲಿ, ಬೆಂಗಳೂರು ನಗರಕ್ಕೆ 1905ರಲ್ಲಿ ವಿದ್ಯುತ್ ಪೂರೈಕೆ ಆಗಿರುತ್ತೆ. ನೀರತ್ರ ಕೋಲಾರದ ಗಣಿಗಾರಿಕೆ ಯಾವಾಗ ಅಂದ್ರೆ ಶಿವನ ಸಮುದ್ರದಿಂದ ಯಾವಾಗ ಕರೆಂಟ್ ಅಥವಾ ಅಲ್ಲಿ ವಿದ್ಯುತ್ ಅನ್ನು ಪೂರೈಕೆ ಆಗ್ತದೆ 1902. ಆದ್ರೆ ಬೆಂಗಳೂರು ನಗರಕ್ಕೆ ಯಾವ ಬಂತಪ್ಪ, ಇಡೀ ಇಡೀ ಏಷ್ಯಾ ಖಂಡದಲ್ಲಿ 2ನೇ ಸ್ಥಾನ ಅಂತ ಹೇಳ್ತಾರೆ. 2ನೇದಾಗಿ ನಗರ ಅಂದ್ರೆ ಬೆಂಗಳೂರು ನಗರ. ಫಸ್ಟ್ ಅಂದ್ರೆ ಜಪಾನ್ದ ಟೋಕಿಯೋ ಅಂತ ಹೇಳಿದ್ರೆ ಸ್ನೇಹಿತರೆ, ಆ ಟೋಕಿಯೋ ನಗರ ಫಸ್ಟ್ ಬೆಳ್ಕೊಂಡಿರ್ತ. ಆದ್ರೆ ನಮ್ಮ ಏಷ್ಯಾದಲ್ಲಿ ಅಂದ್ರೆ ಬೆಂಗಳೂರು ನಗರ 1905ರಲ್ಲಿ ವಿದ್ಯುತ್ ಪೂರೈಕೆ ಆಗಿತ್ತು ಸ್ನೇಹಿತರೆ. ವಿದ್ಯುತ್ ದೀಪ ಪಡೆದ ಭಾರತ ಮೊದಲ ಪಟ್ಟಣ ಅಂತ ಹೇಳಿದ್ರೆ ಸ್ನೇಹಿತರೆ. ಇಡೀ ಭಾರತ ದೇಶದಲ್ಲಿ 2ನೇ ಒಂದು ಮೊದಲ ಪಟ್ಟಣ ಅಂತ ಹೇಳ್ತೀವಿ. ಏಷ್ಯಾದಲ್ಲಿ ಅಂದ್ರೆ 2ನೇ ಅಂತ ಹೇಳಿದ್ರೆ ಸ್ನೇಹಿತರೆ. ಏಷ್ಯಾದಲ್ಲಿ ಟೋಕಿಯೋ ನಂತರ ಬೆಂಗಳೂರು 2ನೇದು ಅಂತ ಹೇಳ್ತೀವಿ. ಅದೇ ಇಡೀ ಭಾರತ ದೇಶದಲ್ಲಿ ಅಂದ್ರೆ ಮೊದಲ ಪಟ್ಟಣ ಅಂದ್ರೆ ಬೆಂಗಳೂರು 1905. ಇದು ಎಕ್ಸಾಮ್ ಆಲ್ರೆಡಿ ಕೇಳಿದ ಸ್ನೇಹಿತರೆ. ಅದಕ್ಕಾಗಿ ನೀವು ಇಲ್ಲಿ ಬಹಳ ಇಂಪಾರ್ಟೆಂಟ್ ಕೊಡ್ಬೇಕಪ್ಪ. ಹೆಸರುಘಟ್ಟದ ಜಲಾಶಯ ನಿರ್ಮಿಸಿದ ಒಬ್ಬ ಯಾರಪ್ಪ ಅಂದ್ರೆ ಕೆ ಶೇಷಾದ್ರಿ ಅವರು ಅಂತ ಹೇಳೋದು. ಬೆಂಗಳೂರಿಗೆ ಕುಡಿಯುವ ನಲ್ಲಿ ನೀರು ಪೂರೈಸಿದ. ಇದು ಮತ್ತು ಇನ್ನೊಂದು ಗಣಿ ಸಾಧನೆ ಮಾಡಿದ ಸ್ನೇಹಿತರೆ. 1884ರಲ್ಲಿ ಬಾಲ್ಯ ವಿವಾಹ ಅವರು ಇದು ನಿಷೇಧ ಮಾಡ್ತಾರ. ಮೈಸೂರಿನಲ್ಲಿ ಬಾಲಕಿಯ ಪ್ರೌಢಶಾಲೆ ಅಂದ್ರೆ ಹೆಣ್ಣು ಮಕ್ಕಳ ಪ್ರೌಢಶಾಲೆ ಸಹ ಸ್ಥಾಪನೆ ಮಾಡ್ತಾರ 1894ರಲ್ಲಿ ಇರ್ತೀವಿ. ಅದೇ ರೀತಿ ಕಾಲೇಜು ಹಲವಾರು ಇವರೊಂದು ಸಾಧನೆ ಆಗಬೇಕು. 1901ರಲ್ಲಿ ಇವರ ಅಂದ್ರೆ ಇತರರ ಶಾಲೆಗೆ ಸೇರಿಸಲು ಸಹ ಹಿಂಜರಿಯುವ ಮಕ್ಕಳಿಗೂ ಸಹ ಪ್ರತ್ಯೇಕ, ಹಿಂದುಳಿದ ಮಕ್ಕಳಿಗೂ ಸಹ ಪ್ರತ್ಯೇಕವಾಗಿ ಶಾಲೆಗಳನ್ನು ತೆಗೆದರು. ಮೈಸೂರಿನಲ್ಲಿ ಹಸ್ತ ಪ್ರತಿಗಳನ್ನು ಸಂಗ್ರಹಾಲಯ ಓರಿಯೆಂಟಲ್ ಲೈಬ್ರರಿ ಸಹ ಇವರು ಸಹ ಸ್ಥಾಪನೆ ಮಾಡಿದ್ರೆ. ಇವರ ಒಂದು ಎಕ್ಸಾಮ್ ದೃಷ್ಟಿಯಿಂದ ಕೆ ಶೇಷಾದ್ರಿ ಅವರ ಒಂದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತಾ. ಅದಕ್ಕಾಗಿ ನೀವು
ಇವ್ರ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಒಂದು ಯಾವ್ದಾದ್ರು ಬುಕ್ ಫಾಲೋ ಮಾಡ್ತೀರಾ ಆ ಬುಕ್ಕಿನಲ್ಲಿ ಚೆನ್ನಾಗಿ ಕೊಟ್ಟಿರ್ತಾರ, ಅದು ನೇರವಾಗಿ ನಿಮ್ಗೆ ಕ್ವಶನ್ ಮಾಡ್ತಾ. ಪ್ರೀತಿಯ ಸ್ನೇಹಿತರೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿ ಮತ್ತು ಅದೇ ರೀತಿ ನಮ್ಮ ಎಸ್ ಎನ್ ಸ್ಟಡಿ ಎಂಬ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.